ಎಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ದೇಶದ ಜನರಿಗೆ ತಿಳಿಸಲಿಕ್ಕೆ ಬಯಸ್ತೀನಿ. ಇದೇ ಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಡಿದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವ್ರನ್ನ, ಬಾಬು ಜಗಜೀವನ್ ರಾಮ್ರವ್ರನ್ನ, ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ, ಇನ್ನುಳಿದ ಎಲ್ಲ ಮಹನೀಯರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ನಮನಗಳನ್ನು ಸಲ್ಲಿಸಿ ನಾನು ತಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಬೇಕು. ಸ್ವಾತಂತ್ರ್ಯೋತ್ಸವದ ಹಬ್ಬವನ್ನು ನಾವು ಯಾಕೆ ಆಚರಿಸ್ತಾ ಇದ್ದೀವಿ ಅನ್ನುವಂಥ ಕನಿಷ್ಠ ಪರಿಜ್ಞಾನದವರು ಇಲ್ಲದಂಥವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದದ್ದೇ ಒಂದು ದುರ್ದೈವ ಸಂಗತಿ. ಇದು ದೇಶಕ್ಕೆ ಮಾಡಿದಂಥ ಅಪಮಾನ. ಯಾವುದೇ ಕಾರಣಕ್ಕೂ ಈ ದೇಶದ ಜನ, ಈ ನಾಡಿನ ಜನ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮಂತ್ರಿಯಾಗಿ ತನ್ನ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳದೇ ಇವತ್ತು ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸುವುದನ್ನು ತಿರಸ್ಕರಿಸಿದ್ದನ್ನು ನಾನು ಖಂಡಿಸ್ತೇನೆ. ಕೂಡಲೇ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಂತ್ರಿಮಂಡಲದಿಂದ ವಜಾ ಮಾಡಬೇಕು ಅಂತ ಒತ್ತಾಯ. ಇದಕ್ಕಿಂತಲೂ ಹೆಚ್ಚಿನ ಕೆಲಸ ಏನೂ ಇಲ್ಲ. ಸ್ವಾತಂತ್ರ್ಯದ ಅರ್ಥನ ಅವನಿಗೆ ಗೊತ್ತಿಲ್ಲ ಅಂದ್ರೆ ಅವರಂತ ಮಂತ್ರಿ. ಈ ರಾಜ್ಯದಲ್ಲಿ ಸಚಿವರಾಗಿ ನೇಮಕ ಆಗಿರುವಂಥ ಜಮೀರ್ ಅಹಮದ್ ಅವರು ಅಧಿಕೃತವಾಗಿ ಪತ್ರವನ್ನು ಬರೆದು ನನಗೆ ಸ್ವತಂತ್ರ ದಿನಾಚರಣೆಯಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ ಅಂತ ಏನು ಅವ್ರು ಹೇಳಿದ್ದಾರೆ, ಅದು ಸಂವಿಧಾನಕ್ಕೆ ಮಾಡಿರುವಂಥ ಅಪಮಾನ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರವರ ಜಿಲ್ಲೆಗಳಲ್ಲಿ ಹೋಗಿ ಧ್ವಜಾರೋಹಣ ಮಾಡಬೇಕಾಗಿರುವಂಥದ್ದು ಸರ್ಕಾರದಿಂದ ಸೂಚನೆಯನ್ನು ಹೊರಡಿಸಿ ಸಂಬಂಧಪಟ್ಟಂಥ ಸಚಿವರಿಗೆ ಆ ಜಿಲ್ಲೆಗಳಲ್ಲಿ ಹೋಗಿ ಧ್ವಜಾರೋಹಣ ಮಾಡಬೇಕು ಅನ್ನೋಂಥ ಜವಾಬ್ದಾರಿಯನ್ನು ಕೊಡ್ತಾರೆ. ಆದರೆ ಜಮೀರ್ ಅಹಮದ್ ಅವರು ನನಗೆ ಬೇರೆ ಕೆಲಸಗಳಿದೆ ಅಂದರೆ, ಈ ಕಾರ್ಯಕ್ರಮ ಇದು ರಾಷ್ಟ್ರೀಯ ಹಬ್ಬ, ಸ್ವಾತಂತ್ರ್ಯ ದಿನಾಚರಣೆಗಿಂತ ಇನ್ನೂ ಹೆಚ್ಚಿನ ಕೆಲಸ ಯಾವುದಿರುತ್ತೆ ಒಬ್ಬ ಮಂತ್ರಿಗೆ ಅಂದರೆ? ಈ ಜಮೀರ್ ಅಹಮದ್ ಒಬ್ಬ ನಾಲಾಯಕ್ ಮಂತ್ರಿ, ಮತ್ತು ನಾಲಾಯಕ್ ಮಂತ್ರಿ ಅಂತ ಅವ್ರು ಹಲವಾರು ಸರಿ ಅದನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಅಂಥ ಮಂತ್ರಿಯನ್ನು ತಕ್ಷಣ ಮುಖ್ಯಮಂತ್ರಿಗಳು ಸಂಪುಟದಿಂದ ಕೈಬಿಟ್ಟು ಏನೀಗ ಅಗೌರವವನ್ನು ತೋರಿಸಿದ್ದಾರೆ, ಅದಕ್ಕೆ ಸರಿಯಾದಂಥ ತಕ್ಕ ಶಾಸ್ತಿಯನ್ನು ಜಮೀರ್ ಅಹಮದಿಗೆ ಮಾಡಬೇಕು. ಇಲ್ಲಾಂದರೆ ಇವತ್ತು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿರೋಂಥ ಪ್ರಥಮ ಆದ್ಯ ಕರ್ತವ್ಯವನ್ನೇ ಕೈಬಿಟ್ಟು ಬೇರೆ ಕೆಲಸಗಳಿಗೆ ನನಗೆ ಹೋಗಬೇಕು ಅಂತ ಹೇಳಿರೋವಂಥದ್ದು ಏನಿದೆ, ಇದು ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನಾವು ಇದ್ರ ಬಗ್ಗೆ ಈಗಾಗಲೇ ನಿನ್ನೆ ವಿಧಾನಸೌಧದಲ್ಲಿ ಅವರನ್ನು ವಜಾ ಮಾಡಬೇಕು ಅಂತೇಳಿ ನಾವು ಕೇಳಿದ್ದೇವೆ. ಮುಂದಿನ ದಿನದಲ್ಲಿ ಮತ್ತೆ ಏನು ಸೋಮವಾರದಿಂದ ಸದನ ಸ್ಟಾರ್ಟ್ ಆಗುತ್ತೆ, ನಾವು ಅದನ್ನೇ ಮತ್ತೆ ಒತ್ತಾಯವನ್ನು ಮಾಡ್ತೇವೆ. ಜಮೀರ್ ಅಹಮದ್ ತಕ್ಷಣ ವಜಾ ಮಾಡಬೇಕು ಮತ್ತು ಸಂಪುಟದಲ್ಲಿರೋಂಥದಕ್ಕೆ ಯಾವ ಅರ್ಹತೆನೂ ಅವರು ಉಳಿಸ್ಕೊಂಡಿಲ್ಲ ಅಂತೇಳಿ ನಾನು ಅದಕ್ಕೆ ಇಚ್ಛೆಪಡ್ತೀನಿ. ಇಡೀ ದೇಶ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇದೆ. ಅನೇಕ ಮಹನೀಯರು ರಕ್ತವನ್ನು ಕೊಟ್ಟು ಇವತ್ತು ಸ್ವತಂತ್ರವನ್ನ ಪಡೆದಿದ್ದೇವೆ. ಸತ್ಯಾಗ್ರಹಗಳನ್ನ ಮಾಡಿ ಈ ಸ್ವಾತಂತ್ರ್ಯೋತ್ಸವಕ್ಕೆ ಅದರದೇ ಆದಂತ ಒಂದು ಹಿನ್ನೆಲೆ ಇದೆ, ಗೊತ್ತಾದ. ಇಂಥ ಸಂದರ್ಭದಲ್ಲಿ ಅದು ಒಂದು ಪುಣ್ಯದ ಕೆಲಸ. ಇವತ್ತು ಒಂದು ಧ್ವಜಾರೋಹಣ ಮಾಡ್ತೀವಿ, ಒಂದು ಉಸ್ತುವಾರಿ ಸಚಿವ ಅಂತ ಹೇಳಿದ್ರೆ ಅದೊಂದು ಪುಣ್ಯದ ಕೆಲಸ. ಆದ್ರೆ ಇವರು ಏಕಾಏಕಿ ಈ ರೀತಿ ಒಂದು ನಾನು ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಬರ್ಕೊಟ್ಟಿರೋದು ಬಹಳ ಶೋಚನೀಯ. ಕೂಡಲೇ ಅವರಿಗೆ ಸಂಪುಟದಿಂದ ಬಿಡಬೇಕು ಅಂತ ಹೇಳಿ ಆಶಿಸ್ತಾ ಇದ್ದೇನೆ. ನಾಗರಾಜ್ ಬೇದ್ರೆ, ಚಿತ್ರದುರ್ಗ.